ನಮಸ್ಕಾರ ಸ್ನೇಹಿತರೆ, ಐಶ್ವರ್ಯ ಅಡಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬರ್ರಿ, ನಾನಿವತ್ತು ಸಜ್ಜಿ ರೊಟ್ಟಿ, ಅವರೆಕಾಳು ಪಲ್ಯ ಮತ್ತು ಪುಂಡಿ ಸೊಪ್ಪಿನ ಪಲ್ಯ ಮಾಡೋ ತೋರಿಸ್ತೀನಿ. ಮೊದಲು ಇವಾಗ ನಾನು ಪುಂಡಿ ಸೊಪ್ಪಿನ ಪಲ್ಯ ಮಾಡ್ತೀನಿ ನೋಡ್ರಿ. ಅದು ಇಲ್ಲಿ ಬೆಂಗಳೂರು ಕಡೆ ಹುಳಿ ಸೊಪ್ಪು ಅಂತಾರ, ಇಲ್ಲ ಗುಂಗೂರು ಸೊಪ್ಪು ಅಂತಾರ. ನಾನು ಆಲ್ರೆಡಿ ಇವಾಗ ಅದನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಕುಕ್ಕರಲ್ಲಿ ಒಂದೇ ವಿಸಿಲ್ ಹೊಡಿಸಿನಿ. ಹೊರಗಡೆನೂ ಬೇಯಿಸ್ಬೋದು, ಕುಕ್ಕರಲ್ಲಿ ಬೇಯಿಸ್ಕೋಬಹುದು. ಬರ್ರಿ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಪುಂಡಿ ಸೊಪ್ಪನ್ನ ಸ್ವಲ್ಪ ಸಣ್ಣ ಇಟ್ಕೋತೀನಿ ಗ್ಯಾಸ್ನ. ನೋಡಿ, ಇದಕ್ಕೆ ಎಣ್ಣೆ ಹಾಕೋತೀನಿ ನಾನು. ಇಷ್ಟು ಸಾಕು. ಅದು ಎಣ್ಣೆ ಸ್ವಲ್ಪ ಕಾಯಬೇಕು. ನೋಡ್ರಿ, ಇವಾಗ ಎಣ್ಣೆ ಕಾದೈತಿ. ಸ್ವಲ್ಪ ಜೀರಿಗೆ ಹಾಕೋತೀನಿ, ಸ್ವಲ್ಪ ಶೇಂಗಾದ ಕಾಳು ಹಾಕೋತೀನಿ ನಾನು. ಇದಕ್ಕೆ ಸ್ವಲ್ಪ ಸ್ವಲ್ಪ ಅದು ಸ್ವಲ್ಪ ಕೈ ಆಡಿಸ್ತೇನೆ. ಸ್ವಲ್ಪ ಇದಾದ್ರೆ ಸಾಕು. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೋತೀನಿ ನೋಡಿ. ಆಮೇಲೆ ಹಿಂಗ್ ಹಾಕೋತೀನಿ ನೋಡ್ರಿ. ಹಿಂಗೆ ಹಾಕೊಂಡು ಸ್ವಲ್ಪ ಕೈ ಆಡಿಸೋಣ. ಆಮೇಲೆ ಇದಕ್ಕೆ ಜಜ್ಜಿದ ಬೆಳ್ಳುಳ್ಳಿ ಹಾಕ್ತೀನಿ. ಸ್ವಲ್ಪ ಖಾರಕ್ಕೆ ಹಸಿಮೆಣಸಿಕಾಯಿ, 2 ಹಸಿಮೆಣಸಿಕಾಯಿ ತಗೊಂಡಿದ್ದೀನಿ ನಾನು. ಅಷ್ಟು ಇದನ್ನ ಕೈ ಆಡಿಸ್ಕೊತೀನಿ ನೋಡಿ. ನೋಡಿ, ಗಮ್ಮಂತ ವಾಸನೆ ಬರುತ್ತೆ ನೋಡಿ. ನೋಡಿ ಹೆಂಗ್ ಬರುತ್ತೆ ಇದು. ಇದಕ್ಕೆ ನಾನೇನು ಬೇಯಿಸ್ಕೊಂಡು ಇಟ್ಕೊಂಡಿನಲ್ವಾ, ಪುಂಡಿ ಸೊಪ್ಪು ಹಾಕೋತೀನಿ ನೋಡಿ. ನೋಡ್ರಿ, ಇವಾಗ ಪುಂಡಿ ಸೊಪ್ಪು ಹಾಕೊಂಡಿದ್ದೀನಿ. ಎಷ್ಟು ನೀಟಾಗಿ ಬೆಂದಿದೆ ಅದು. ಇವಾಗ ನಾನು ಅದಕ್ಕೆ ಜೋಳದ ಸರ ಹಾಕೋಬಹುದು, ಇಲ್ಲ ಗೋಧಿ ರವೆ ಹಾಕೋಬಹುದು. ನಾನು ಸ್ವಲ್ಪ 2 ನಿಮಿಷ ಇದು ಮಾಡ್ಕೊಂಡ್ಬಿಟ್ಟು ನೆನೆಸ್ಕೊಂಡ್ಬಿಡ್ತೀನಿ ನೋಡ್ರಿ. ಇದನ್ನ ಅಷ್ಟು ಇದಕ್ಕೆ ಹಾಕ್ತಾನೆ ನೋಡ್ರಿ. ಹಾಕಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ರವೆ ಅಲ್ವಾ, ಗಂಟಾಗಬಾರ್ದು. ಅದು ನೀಟಾಗಿ ಹಿಂಗೆ ಕೈ ಆಡಿಸ್ಕೋಬೇಕು. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗತ್ತೆ. ಇದೇ ರವೆ ಬಟ್ಲೆ ಇರುತ್ತಲ್ಲ, ಅದೇ ರವೆ ಬಟ್ಲನ್ನ ಹಿಂಗೆ ಅಡಿಗಾಡ್ಸ್ಕೊಂಡು ಹಾಕೊಂಡ್ರೆ ಸರಿ ಹೋಯ್ತು, ಮುಗೀತಿಷ್ಟು. ಇವಾಗ ಇದನ್ನ ಕುದಿಯಕ್ಕೆ ಬಿಡ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಒಂದು 1/4 ಚಮಚೆ. ಸ್ವಲ್ಪ ಇದು ಹೈಬ್ರಿಡ್ ಇರ್ತೈತಲ್ಲ, ಸ್ವಲ್ಪ ಹುಳಿ ಕಮ್ಮಿ ಇರ್ತತೆ. ನಮ್ಮ ಉತ್ತರ ಕರ್ನಾಟಕ ಕಡೆ ಅಂದ್ರೆ ಸ್ವಲ್ಪ ಹುಳಿ ಜಾಸ್ತಿ ಇರ್ತಾವ, ನಾಟಿ ಇರುತ್ತೆ. ಹಿಂಗಾಗಿ ನಾನು ಸ್ವಲ್ಪ ಬೆಲ್ಲ ಹಾಕ್ತೀನಿ, ಭಾಳ ಹಾಕಲ್ಲ. ಇಷ್ಟು ಹಾಕ್ತೀನಿ. ಇದಕ್ಕೆ ಹುಳಿ ಕಮ್ಮಿ ಇರ್ತೈತೆ ಅಲ್ವಾ, ಹಾಕ್ಲಿಕ್ಕೂ ನಡೀತದೆ, ಆಪ್ಷನ್. ಇಷ್ಟೇ ನೋಡ್ರಿ, ಪುಂಡಿ ಪಲ್ಯ ಮಾಡೋದು. ಚೆನ್ನಾಗಿ ಕುದಿಬೇಕ್ರಿ ಇದು. ಸ್ವಲ್ಪ ಕುದಿಯಾಕ ಬಿಡ್ತೇನೆ ನೋಡ್ರಿ ಇದನ್ನ. ನೋಡಿ, ಇವಾಗ ಪುಂಡಿ ಪಲ್ಯ ರೆಡಿ ಆಯ್ತು. ಇದನ್ನು ಸ್ವಲ್ಪ ಗಟ್ಟಿನ ಹಾಕತಿ. ನೋಡು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಈ ಥರ ಮೆತ್ತಗನಿದ್ರೆ ಚೆನ್ನಾಗಿರುತ್ತೆ. ಇದು ಗಟ್ಟಿ ಆದ್ರೆ ರೊಟ್ಟಿ ಹಚ್ಕೊಂಡು ತಿನ್ನಕ್ಕೆ ಇಷ್ಟ ಆಗಂಗಿಲ್ಲ. ಆಯ್ತು, ಈಗ ಇದು ಪುಂಡಿ ಪಲ್ಯ ರೆಡಿ ಆಯ್ತು ನೋಡ್ರಿ. ಆಯ್ತು, ಇವಾಗ ಪುಂಡಿ ಪಲ್ಯ ರೆಡಿ ಆಗಿದ್ರಿ. ನಾನು ಅವರೆಕಾಳು ಪಲ್ಯ ಮಾಡ್ಕೊತ ನೋಡಿ. ಬೇಯಿಸ್ಬಿಟ್ಟು ಮಾಡ್ಕೋತಾರೆ.
ನನಗಿದು ಈ ಥರನ ಮಾಡ್ಕೋಬೇಕಂತ ನಾನೇ ಅನ್ಕೊಂಡಿದ್ದೀನಿ. ಎರಡೆರಡು ಸಲ ಕೆಲಸ ಯಾಕಲ್ವಾ, 2ರಿಂದ 3 ವಿಸಿಲ್ ಹೊಡ್ಸಿದ್ರೆ ಇದು ಅವರೆಕಾಳು ಪಲ್ಯನೂ ಚೆನ್ನಾಗಿರುತ್ತೆ. ನೋಡ್ರಿ ಎಣ್ಣೆ ಹಾಕೊಂಡಿದ್ದೀನಿ, ಯಾಕಂದ್ರೆ ನಾವು ಒಗ್ಗರಣೆ ಹಾಕಿ ಅವರೆಕಾಳು ಪಲ್ಯ ಬೇಯಿಸ್ಕೊತೀನಿ. ಹೊರಗಡೆಯನ್ನು ಬೇಯಿಸ್ಕೊತಾರೆ. ಎಣ್ಣೆ ಕಾಯಬೇಕು. ಇವಾಗ ಸಾಸಿವೆ ಹಾಕೋತೀನಿ ನೋಡಿ. ಎಣ್ಣೆ ಕಾಯಬೇಕು. ಸಾಸಿವೆ ಚಟ ಚಟ ಆಗ್ತೈತಿ. ಇವಾಗ ಜೀರಿಗೆ ಹಾಕ್ತೀನಿ ರೀ. ಆಮೇಲೆ ಒಂಚೂರು ಅರಿಶಿನ ಪೌಡರ್ ಹಾಕ್ತೀನಿ. ನಾ ಅರಿಶಿನ ಎಲ್ಲದಕ್ಕೂ ಹಾಕ್ತೀನಿ. ಅರಿಶಿನ ಮತ್ತು ಇಂಗು ನೋಡಿ ಹಿಂಗ್ ಹಾಕ್ತೀನಿ. ಇವಾಗ ಇದು ಕರಿಬೇವು, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ ನಾನು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಇದು ಆಗ್ಬೇಕು ನೋಡ್ರಿ ಉಳ್ಳಾಗಡ್ಡಿ. ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ಇದು. ಇದಕ್ಕೆ ನಾನೇನು ಮಾಡ್ತೀನಿ, ಇದರಲ್ಲಿ ಅವರೆಕಾಳು ಹಾಕಿಬಿಡ್ತೀನಿ ನೋಡ್ರಿ. ಇವಾಗ ನನಗೆ ಇದು ಈ ಥರ ಹಾಕಿ ಕುದಿಸಿ ಮಾಡಿ ನೋಡ್ರಿ, ಪಲ್ಯ ಚಲೋ ಆಕತಿ, ಈಜಿನೂ ಆಕತಿ. ಇದು ಅದು 2 ಸಲ ಕುದಿಸೋ ಬದಲ ಈ ಥರ ಹಾಕಿ ನೋಡಿ. ಈ ಥರನೂ ಮಾಡಿದ್ರೆ ತುಂಬ ಚೆನ್ನಾಗೈತೆ. ಇವಾಗ ಇದಕ್ಕೆ ನಾನು ಟೊಮೆಟೊ ಹೆಚ್ಚಿಟ್ಟಿದ್ದು ಒಂದು ದೊಡ್ಡ ಟೊಮೆಟೊ ಹಾಕೋತೀನಿ ನೋಡ್ರಿ. ಇದು ಸ್ವಲ್ಪ ಟೊಮೆಟೊ ಇದು ಆಗಬೇಕಾದ್ರೆ ಇದಕ್ಕೆ ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದಿಷ್ಟು ಚಮಚ ಅಷ್ಟೇ. ಸ್ವಲ್ಪ ಟೊಮೆಟೊ ಇದಾಗಬೇಕಿದು. ಜಾಸ್ತಿ ಹಣ್ಣಾಗ್ಲಿಕ್ಕೂ ಟೊಮೆಟೊ ಇದಾಗ ನಡಿತೈತಿ, ಯಾಕೆ ಕುಕ್ಕರ್ ಕೂಗಿಸ್ನಲ್ವಾ, ಅಲ್ಲೆಲ್ಲ ಕರೆಕ್ಟಾಗಿ ಬೆಂದಿರ್ತೈತಿ. ಇಷ್ಟಾದರೆ ಸಾಕು. ಇದಕ್ಕೆ ನಾನು ಇವಾಗ ನೋಡಿ ಖಾರ 2.5 ಹಾಕ್ತೀನಿ ನೋಡ್ರಿ. ಯಾಕೆ ಚಮಚೆ ಇಷ್ಟಿದೆ ಇದು ಚಿಕ್ಕದು. ಇದಕ್ಕೊಂಚೂರು 1 ಚಮಚೆ ಎಗ್ರೋಳ್ ಪೌಡರ್ ಹಾಕ್ತೀನಿ ನೋಡ್ರಿ. ಅದು ಚಮಚಗಳು ಇಟ್ಟಿಟ್ಟದಾರೆ ಮತ್ತು ದೊಡ್ಡ ಇಲ್ಲವು. ಒಂಚೂರು ಬೆಲ್ಲ, ಇಷ್ಟೇ ಬೆಲ್ಲ ಹಾಕ್ತೀನಿ ನೋಡ್ರಿ ಅದಕ್ಕೆ. ಇವಾಗ ಚೆನ್ನಾಗಿ ಕೈ ಆರಿಸ್ತೀನಿ ನೋಡ್ರಿ. ತಡಿ ನೋಡ್ರಿ, ಇವಾಗ ಆಗಿದೆ ಇದು. ಈಗ ಈ ಥರ ಆಗಿದೆ. ಇದಕ್ಕೆ ನಾನೇನು ಮಾಡ್ತೀನಿ, 1 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ನೋಡಿ. ಇದು 1, 2 ಇಲ್ಲ 3 ವಿಸಿಲ್ ಹೊಡೆಸ್ಬಿಡ್ತೀನಿ. ಅವರೆಕಾಳು ತುಂಬ ಚೆನ್ನಾಗಿ ಬೇಯ್ತೈತಿ. ಇದ್ರಲ್ಲೇ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದನ್ನ ಅವರೆಕಾಳು ಬೇಯಿಸಿ ಮಾಡೋಕ್ಕಿಂತನೂ ಈ ಥರನ ಮಾಡ್ಕೋಬೇಕು ನೋಡ್ರಿ. ಕುಕ್ಕರ್ ಹಾಕಿದ್ದೀನಿ. ಇವಾಗ 2 ಅಥವಾ 3 ಸಿಟಿ ಆಗಬೇಕು. ಬರ್ರಿ ಇವಾಗ ಇದು ಕುಕ್ಕರ್ ವಿಷಯದಾಗಿದೆ. ನೋಡೋಣ ಅವರೆಕಾಳು ಪಲ್ಯ ಹೆಂಗಾಗಿದೆ ಅಂದರೆ ನೋಡುತ್ತೆ ನೋಡ್ರಿ. ವಾವ್, ಎಷ್ಟು ಚೆನ್ನಾಗಿ ಆಗಿದೆ ನೋಡ್ರಿ. ಸ್ವಲ್ಪ ರಸನ ಇದು ಚೆನ್ನಾಗಿರುತ್ತೆ. ಅದು ಉದುರುದ್ರ ಆಗಬಾರ್ದು ನೋಡಿ.
ಹಿಂಗಾಗಿದೆ. ಇದಕ್ಕೆ ನಾನು ಏನು ಮಾಡ್ತೀನಿ ಇವಾಗ, ಕೊಬ್ಬರಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ನೋಡ್ರಿ. ಈಗ ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರ್ಸ್ ನೋಡ್ರಿ. ಹಾಕಿ ಸ್ವಲ್ಪ ಬೇಯಿಸಿದ್ರೆ ನೋಡಿ ನೀರೆಲ್ಲ ಹೀರ್ಕೊಂಡ್ಬಿಡುತ್ತೆ. ಅಷ್ಟೇ ಮುಗೀತು ನೋಡಿ, ಅವ್ರೆಕಾಳು ಪಲ್ಯ ಇವಾಗ ರೆಡಿ ಆಯ್ತು ನೋಡಿ. ಬರ್ರಿ ಇವಾಗ ಸಜ್ಜಿ ರೊಟ್ಟಿ ಮಾಡ್ತೀನಿ ನೋಡ್ರಿ. ಅದಕ್ಕೆ ಜಿಗಟ್ ಹಾಕೊಳಕ್ಕೆ ನೀರು ಕಾಸ್ಕೊಂತೀವಿ. ನಾನು ಇದನ್ನ ಹಿಟ್ಟು ಸಾನಿಸ್ಕೊತೀನಿ. ನೀರು ಕುದಿ ಆಗ್ತೈತೆ ನೋಡ್ರಿ. ಇದಕ್ಕೆ ಇಲ್ಲಿ ನಾನು ಒಂಚೂರು ಅರಿಶಿನ ಹಾಕ್ತೀನಿ. ಅರಿಶಿನ ಪುಡಿ ಹಾಕಿ ರೊಟ್ಟಿ ಚೆನ್ನಾಗಿ ಬರ್ತಾವು. ಎಳ್ಳು ಹಚ್ಚಿನೂ ಮಾಡ್ತಾರ. ಒಂಚೂರು ಉಪ್ಪು ಅಷ್ಟೇ. ಇವಾಗ ಇದನ್ನ ಆಫ್ ಮಾಡಿಬಿಟ್ಟು ಕುದಿತಾ ಇರೋ ನೀರನ್ನ ತಗೊಂಡು ಇದಕ್ಕೆ ಹಾಕೋತ ನೋಡ್ರಿ. ಸಜ್ಜಿ ಹಿಟ್ಟ ಜೀಗಿ ಭಾಳ ಇರ್ತಾವು, ನಾ ಕಮ್ಮಿ ಹಾಕೋತೀನಿ. ಇದಂಗಾಗಿದೆ. ಸ್ವಲ್ಪ ಒಂದು 5 ನಿಮಿಷ ಅಲ್ಲ, ಒಂದು 2 ನಿಮಿಷ ಸುಮ್ಮನೆ ಮುಚ್ಚಿಡ್ತೀನಿ ತಣ್ಣಗಾಗಲಿ. ಆಮೇಲೆ ಸಿಗ್ತೀನಿ ನಿಮಗೆ, ರೊಟ್ಟಿ ಮಾಡ್ತೀನಿ. ಬರ್ರಿ ಇವಾಗ ತಣ್ಣಗಾಗೈತಿ ಹಿಟ್ಟು. ಕಲಿಸ್ಕೊತೀನಿ ನೀಟಾಗಿ. ನಾನು ಆಲ್ರೆಡಿ ಹಂಚ್ ಕಾಯಕ್ಕೆ ಇಟ್ಟಿನಿ ಇವಾಗ ಅದನ್ನ. ನೋಡಿ ಹಿಟ್ಟು ಹಾಕತ್ತೀನಿ ರೀ ಇವಾಗ. ಬರ್ರಿ ರೊಟ್ಟಿ ತರ್ತೀನಿ ನೋಡ್ರಿ. ಗ್ಯಾಸ್ ಹಚ್ಚಿದ್ದೀನಿ ಆಲ್ರೆಡಿ. ಅದು ಮೇಲೆ ಇನ್ನೊಂದು ರೊಟ್ಟಿ ಮಾಡ್ತೀನಿ ನೋಡಿ. ಇದನ್ನ ನಾವು ಬಿರ್ಸು ಮಾಡ್ಬೋದು, ಒಂದು ವಾರಗಟ್ಟಲೆ ತಿನ್ನಾಕನು. ಇಲ್ಲ ಅಂದ್ರೆ ಇದು ಬಿಸಿ ಬಿಸಿ ತಿನ್ನಾಕನು ಈ ಥರನು ಮೆತ್ತಗೆ ಮಾಡಿ
ಇಟ್ಕೋಬಹುದಮ್ಮ. ಇದು ಬಿರುಸ್ ಮಾಡಿದ್ದೆಲ್ಲ ಈ ಫಂಕ್ಷನ್ಗಳಿಗೆಲ್ಲ ಮಾಡ್ತಾರಲ್ಲ ಊರ್ ಕಡೆ, ಅದು ಒಂದು ವಾರಗಟ್ಲೆ ಇಟ್ಟರು ಏನು ಕೆಡಲ್ಲ. ನೋಡ್ರಿ ಇಷ್ಟು ರೊಟ್ಟಿ ರೆಡಿ ಆದ ನೋಡ್ರಿ ಸಜ್ಜಿ ರೊಟ್ಟಿ. ನೋಡಿ ಸ್ನೇಹಿತರೆ, ಬಿಸಿ ಬಿಸಿ ಸಜ್ಜಿ ರೊಟ್ಟಿ, ಅದರ ಮೇಲೆ ಬೆಣ್ಣೆ ಹಾಗೂ ಅವರೆಕಾಳು ಪಲ್ಯ ಮತ್ತು ಪುಂಡಿ ಪಲ್ಯ, ಅದರ ಜೊತೆ ಖಾರ ಎಲ್ಲ ರೆಡಿಯಾಗಿದೆ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.